ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಾ. ಡಾಕ್ಟರ್ BM ಹೆಗ್ಡೆ ಪೀಪಲ್ಸ್ ಡಾಕ್ಟರ್ ಅಂತಾನೆ ಹೆಸರು ಮಾಡಿರೋ ಡಾಕ್ಟರ್ BM ಹೆಗ್ಡೆ ಮೂಲತಃ ಉಡುಪಿ ಜಿಲ್ಲೆಯ ಬೆಳ್ಳೆ ಗ್ರಾಮದವರು. ಮದ್ರಾಸ್ ವಿಶ್ವವಿದ್ಯಾಲಯದಿಂದ ವೈದ್ಯಕೀಯ ಶಿಕ್ಷಣ ಪದವಿ ಪಡೆದ ಡಾಕ್ಟರ್ ಹೆಗ್ಡೆ ಲಖನೌ ಯೂನಿವರ್ಸಿಟಿಯಲ್ಲಿ MD ಮುಗಿಸಿದ್ರು. ಬಳಿಕ ಲಂಡನ್ ಮತ್ತು ಡೂಬ್ಲಿನ್ನಲ್ಲಿ ಉನ್ನತ ಶಿಕ್ಷಣ ಪಡೆದು ಭಾರತದ ಹಲವಾರು ವಿಶ್ವವಿದ್ಯಾಲಯಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಡಾಕ್ಟರ್ ಹೆಗ್ಡೆ ಮಣಿಪಾಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದವರು. ಡಾಕ್ಟರ್ BC ರಾಯ್ ಪ್ರಶಸ್ತಿ ಪಡೆದಿರೋ ಹೆಗ್ಡೆಯವರಿಗೆ ಭಾರತ ಸರ್ಕಾರ 2010ರಲ್ಲಿ ಪದ್ಮಭೂಷಣ ನೀಡಿ ಗೌರವಿಸಿತ್ತು. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವಾರು ಪುಸ್ತಕಗಳನ್ನು ಹಾಗೂ ವೈದ್ಯಶಾಸ್ತ್ರದ ಬಗೆಗಿನ ಸಂಶೋಧನಾ ಪ್ರಬಂಧಗಳನ್ನು ಮಂಡಿಸಿರೋ ಬೆಳ್ಳೆ ಮುನಪ್ಪ ಹೆಗ್ಡೆ ಅವರ ಹೆಸರು ವಿದೇಶಗಳಲ್ಲೂ ಸಾಕಷ್ಟು ಪ್ರಖ್ಯಾತಿ ಪಡೆದಿದೆ. ಜನಸಾಮಾನ್ಯರ ವೈದ್ಯ ಅನ್ನೋ ಖ್ಯಾತಿ ಪಡೆದಿರೋ ಡಾಕ್ಟರ್ ಹೆಗ್ಡೆ ಕೇವಲ ಮನುಷ್ಯರ ರೋಗಗಳನ್ನಷ್ಟೇ ಅಲ್ಲ, ವೈದ್ಯಕೀಯ ಕ್ಷೇತ್ರಕ್ಕೆ ಅಂಟಿದ ಹಣ ಮಾಡುವ ರೋಗದ ವಿರುದ್ಧ ಆರಂಭದಿಂದಲೂ ದನಿ ಎತ್ತುತ್ತಲೇ ಬಂದವರು. ತಮ್ಮ ಪ್ರಖರ ಮಾತುಗಳ ಮೂಲಕ ಜನಜಾಗೃತಿ ಮೂಡಿಸುತ್ತಾ ಬಂದಿರುವ ಡಾಕ್ಟರ್ BM ಹೆಗ್ಡೆ ಇನ್ಮುಂದೆ ಪ್ರತಿ ವಾರ ಸರಳ ಜೀವನ ವಾಹಿನಿಯ ವೀಕ್ಷಕರಿಗೆ ಔಷಧ ರಹಿತ ಚಿಕಿತ್ಸೆಯ ಸರಳ ವಿಧಾನಗಳನ್ನು ತಿಳಿಸಿಕೊಡಲಿದ್ದಾರೆ. ವೈದ್ಯಕೀಯ ಕ್ಷೇತ್ರ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದ್ರೆ, ಇವತ್ತು ವೈದ್ಯಕೀಯ ಕ್ಷೇತ್ರದಿಂದ ಜನಕ್ಕೆ ಉಪಕಾರ ಆಗೋ ಬದಲು ಅಪಕಾರನೇ ಜಾಸ್ತಿ ಆಗ್ತಿದೆ. ಆಸ್ಪತ್ರೆ ಅಂದರೆ ಜನ ಹೆದರ್ಕೊಳ್ತಾ ಇದ್ದಾರೆ, ವೈದ್ಯರು ಅಂದರೆ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ. ಇದೆಲ್ಲದರ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ನಮ್ಮ ಜೊತೆ ಪೀಪಲ್ಸ್ ಡಾಕ್ಟರ್ ಅಂತಲೇ ಖ್ಯಾತಿ ಪಡೆದಿರ್ತಕ್ಕಂತಹ ಡಾಕ್ಟರ್ BM ಹೆಗ್ಡೆ ಅವರಿದ್ದಾರೆ. ಅವರು ಎಜುಕೇಷನಿಸ್ಟ್, ಮೆಡಿಕಲ್ ಸೈಂಟಿಸ್ಟ್, ಹಾಗೆಯೇ ಆಥರ್ ಕೂಡ. ಸಾಕಷ್ಟು ಯೂನಿವರ್ಸಿಟಿಗಳಿಗೆ ಅವರು ವಿಸಿಟಿಂಗ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡಿದ್ದಾರೆ. ದೇಶ ವಿದೇಶದಲ್ಲಿ ಖ್ಯಾತಿಯನ್ನು ಗಳಿಸಿದ್ದಾರೆ. ಹಾಗೆಯೇ ಹಲವಾರು ಪುಸ್ತಕಗಳನ್ನು ಕನ್ನಡ ಮತ್ತು ಇಂಗ್ಲಿಷ್ನಲ್ಲೂ ಕೂಡ ಬರೆದಿದ್ದಾರೆ. ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ ಬಗೆಗಿನ ಮಿತ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಅವರು ಇವತ್ತು ಮಾತನಾಡ್ತಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ಡಾಕ್ಟರ್, ಕ್ಯಾನ್ಸರ್ ಅಂದ್ರೇ ಭಯ. ಇಷ್ಟೊಂದು ಭಯ ಪಡುವಂಥ ಅವಶ್ಯಕತೆ ನಿಜಕ್ಕೂ ಇದೆ? ಯಾಕೆಂದರೆ ಕ್ಯಾನ್ಸರ್ನ ಒಂದು ಭೂತ ಅಂತಲೇ ಬಿಂಬಿಸಲಾಗಿದೆ. ಅಷ್ಟೊಂದು ಡೇಂಜರಸ್ ಆದಂತಹ ಕಾಯಿಲೆನ ಇದು, ಏನು ಹೇಳ್ತೀರಾ ನೀವು? ಯಾಕೆಂದರೆ ಜನರಿಗೆ ಬುದ್ಧಿ ಉಂಟು. ಕ್ಯಾನ್ಸರ್ ಆದವರು ಬದುಕೋದು ಬಹಳ ಕಡಿಮೆ, ಎಲ್ಲ ಸತ್ತು ಹೋಗ್ತಾರೆ. ಸೊ ಜನ ಹೆದರ್ತಾರೆ. ಕ್ಯಾನ್ಸರ್ನವರು ಯಾಕೆ ಸಾಯ್ತಾರೆ ಅಂತ ಯಾರೂ ಆಲೋಚನೆ ಮಾಡಲಿಲ್ಲ. ಕ್ಯಾನ್ಸರ್ನಿಂದ ಸಾಯುವ ಜನ ಕಮ್ಮಿ, ಕ್ಯಾನ್ಸರಿಗೆ ಕೊಡೋ ಔಷಧದಿಂದ ಸಾಯುವ ಜನ ಹೆಚ್ಚಿಗೆ. ಮತ್ತು ಅರ್ಧ ಕ್ಯಾನ್ಸರ್ ಅಂತ ನಾವು ಹೇಳ್ತೇವಲ್ವ, ಅದು ಕ್ಯಾನ್ಸರ್ ಅಲ್ಲ. ಈ ಸ್ಕ್ಯಾನಿಂಗು, ಈ ಸ್ಕ್ರೀನಿಂಗು, ಈ ಎಕ್ಸ್ರೇ ಎಲ್ಲ ಬಂದು ಎಲ್ಲಿ ಲಂಪ್ ಇದ್ದರೂ ಅದು ಕ್ಯಾನ್ಸರ್ ಅಂತ ಎಣಿಸ್ತೇವೆ. ಅದಕ್ಕೆ ಈಗ ಹೊಸ ಹೆಸರು ಕೊಟ್ಟಿದ್ದಾರೆ ಕ್ಯಾನ್ಸರ್ನವರೇ. ಅದಕ್ಕೆ ಹೇಳೋದು ಇನ್ಸಿಡೆಂಟಲೋಮಾ ಅಂತ. ಈಗ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳೋದು, ತುಂಬ ಜನರನ್ನು ಹೆದರಿಸುವ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್. ಅದರಲ್ಲಿ ಸಾಧಾರಣ 50% ಒಂದು ಕಾರ್ಸಿನೋಮೈನ್ ಸೈಟು, ಡಕ್ಟಲ್ ಕಾರ್ಸಿನೋಮೈನ್ ಸೈಟು ಅಂತ ಉಂಟು. ಅದು ಕ್ಯಾನ್ಸರ್ ಅಲ್ಲ. ಆದರೆ ಅದಕ್ಕೊಂದು ಕಾರ್ಸಿನೋಮಾ ಅಂತ ಹೆಸರು ಕೊಟ್ಟು ಜನರನ್ನು ಹೆದರಿಸಿ ಈ ಹೆಂಗಸರಿಗೆಲ್ಲ ಮದ್ದು ಕೊಟ್ಟು ಆ ಬ್ರೆಸ್ಟ್ ತೆಗೆದು ಏನೇನೋ ಮಾಡ್ತಾರೆ. ಅದನ್ನು ಸುಮ್ಮನೆ ಬಿಟ್ಟರೆ ಆ ಹೆಂಗಸು 100 ವರ್ಷ ಬದುಕ್ತದೆ, ಅದು ಏನಾಗೋದಿಲ್ಲ. ಕಾರ್ಸಿನೋಮೈನ್ ಸೈಟು. ಹಾಗೆಯೇ ಪ್ಯಾಪಿಲರಿ ಕಾರ್ಸಿನೋಮಾ ಅಂತ, ಥೈರಾಯ್ಡ್ ಅಂತ ಚಿಕ್ಕ ಮಕ್ಕಳಿಗೆ ಒಂದು 10 ವರ್ಷ, 18 ವರ್ಷ, 20 ವರ್ಷದ ಹುಡುಗಿಯರಿಗೆ ಬರ್ತದೆ. ಅದು ಏನು ಮಾಡೋದಿಲ್ಲ. ಹಾಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಬರ್ತದೆ. ಅರ್ಧ ಪ್ರಾಸ್ಟೇಟ್ ಕ್ಯಾನ್ಸರ್ನವರು ಹಾಗೆ ಬಿಟ್ಟರೆ ಅದು ಮನುಷ್ಯನಿಗಿಂತ ಹೆಚ್ಚು ಬದುಕ್ತದೆ. ಮನುಷ್ಯ ಸತ್ತರೂ ಕ್ಯಾನ್ಸರ್ ಇರ್ತದೆ ಅಲ್ಲಿ. ಕ್ಯಾನ್ಸರ್ನಿಂದ ಸಾಯುವುದಿಲ್ಲ. ಅದನ್ನು ಮುಟ್ಟಿಗೆ ಹೋದರೆ ಕಚ್ಚಲಿಕ್ಕೆ ಬರ್ತದೆ. ಈಗ ನಾವು ಏನು ಮಾಡಿದ್ದೇವೆ, ಈ ನಮ್ಮ ಆಧುನಿಕತೆಯ ಹೆಸರಿನಲ್ಲಿ ಹೊಸ ತಂತ್ರಜ್ಞಾನಗಳನ್ನು ತಂದುಕೊಂಡು ಹೊಸ ಸ್ಕ್ಯಾನಿಂಗ್ ಮೆಥಡನ್ನು ತಂದು ಡಾಗ್ ಸ್ಕ್ಯಾನ್, ಕ್ಯಾಟ್ ಸ್ಕ್ಯಾನ್, ಪೆಟ್ ಸ್ಕ್ಯಾನ್ ಅಂತ ಹೇಳಿ ಎಲ್ಲರನ್ನೂ ಸ್ಕ್ರೀನಿಂಗಿಗೆ ಬನ್ನಿ ಅಂತ ಕರೆಸಿ ಇಲ್ಲದ ಕ್ಯಾನ್ಸರ್ ಅಲ್ಲದ ಟ್ಯೂಮರ್ಗಳನ್ನೆಲ್ಲ ಕ್ಯಾನ್ಸರ್ ಅಂತ ಮಾಡಿಕೊಂಡು ಔಷಧಿ ಕೊಡ್ತೇವೆ. ಈಗ ಕ್ಯಾನ್ಸರ್ನ ಈ ಸಮೂಹದವರಿಗೆ ಗೊತ್ತಾಗಿದೆ ಏನು ಅಂದರೆ, ಇದರಲ್ಲಿ 50% ಜನ ಕ್ಯಾನ್ಸರ್ ಅಲ್ಲ, ನಾವು ಅನ್ಯಾಯ ಮಾಡ್ತಾ ಇದ್ದೇವೆ. ಮತ್ತು ನೀವು ಪೇಪರ್ನಲ್ಲಿ ಓದಿದ್ರೆ ಬರ್ತದೆ, ಇವತ್ತು ಹೊಸ ಕ್ಯಾನ್ಸರಿಗೆ ಮದ್ದು ಬಂದಿದೆ, ಅಲ್ಲಿ ಕ್ಯಾನ್ಸರ್ ಇನ್ನು ಯಾವುದಿಲ್ಲ, ಅದಾಯಿತು ಇದಾಯಿತು ಅಂತ. ಈ ಔಷಧಿಗಳೆಲ್ಲ ಪ್ರಾಣಿ ಮೇಲೆ ಪರೀಕ್ಷೆ ಮಾಡಿದ್ದು, ಮನುಷ್ಯರ ಮೇಲೆ ಪರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಮಗೇನು ಗೊತ್ತಾಗಿದ್ದಂತೆ, ಪ್ರಾಣಿಯಲ್ಲಿ ಮಾಡಿದ ಪರೀಕ್ಷೆ ಮನುಷ್ಯನಿಗೆ ಎಕ್ಸ್ಟ್ರಾಪೊಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಈಗ ಕಾನ್ಷಿಯಸ್ನೆಸ್ ಅಂತ ಈ ಒಂದು ಸೈನ್ಸಿಗೆ ಬಂದಿದೆ, ಮುಂಚೆ ಅದು ಇರಲಿಲ್ಲ. ಈ ಕಾನ್ಷಿಯಸ್ನಲ್ಲಿ ಬಯೋಸೆಂಟ್ರಿಸಮ್ ಅಂತ ಒಂದು ಸೈನ್ಸ್ ಉಂಟು. ಅಂದರೆ ಈ ಲೋಕ ಏನು ಅಂತ ನೀನು ಎಣಿಸುವುದು. ಯಾಕೆಂದರೆ ನಿನ್ನ ಕಾನ್ಷಿಯಸ್ನಲ್ಲಿ ಈ ಲೋಕ ಹೇಗೆ ತೋರ್ತದೆ, ನನ್ನ ಕಾನ್ಷಿಯಸ್ ಹಾಗೆ ತೋರಲಿಕ್ಕಿಲ್ಲ.
ಹಾಗಾಗಿ ಇದು ಯೂನಿವರ್ಸ್ ಇಲ್ಲ, ಇದು ಮಲ್ಟಿವರ್ಸ್. ನಿನಗೊಂದು ಯೂನಿವರ್ಸ್, ನನಗೊಂದು ಯೂನಿವರ್ಸ್, ಅದೇ ಪ್ರಾಣಿಗೂ ಒಂದು ಯೂನಿವರ್ಸ್. ಈಗ ನೀನು ರಿಸರ್ಚರ್ ಅಂತ ಹೇಳಿಸುವ ಕ್ಯಾನ್ಸರ್, ನೀನು ಒಂದು ಪ್ರಾಣಿ ಇಲಿ ಮೇಲೆ ಪ್ರಯೋಗ ಮಾಡ್ತೀಯ, ಅದೇ ಇಲಿ ಮೇಲೆ ನಾನು ಪ್ರಯೋಗ ಮಾಡ್ತೇನೆ. ನಿನ್ನ ರಿಸಲ್ಟು ನನ್ನ ರಿಸಲ್ಟು 40% ವ್ಯತ್ಯಾಸ ಇರ್ಬೋದು. 40% ಅಂದರೆ ಅರ್ಧ ಸುಳ್ಳು. ಇದೀಗ ನಮ್ಗೆ ಗೊತ್ತಾಗಿದೆ. ಗೊತ್ತಾದ ನಂತರ ಈ ಯಾವ ಔಷಧಿಗಳು ನಾವು ಪ್ರಾಣಿಯ ಮೇಲೆ ಕೊಟ್ಟು ಕ್ಯಾನ್ಸರನ್ನು ಕೊಲ್ತದೆ ಅಂತ ಹೇಳೋದು ನಿಜವಾಗಿ ಸಮಾಜದಲ್ಲಿ ಪೇಷಂಟಿಗೆ ಕೊಟ್ಟಾಗ ಅದರ ರಿಸಲ್ಟ್ ಬೇರೆ. ಆದ್ದರಿಂದ ಈಗ ಕ್ಯಾನ್ಸರ್ನವರಿಗೆ ಒಂದು ದೊಡ್ಡ ತಲೆ ಅದರಲ್ಲಿ ಆಲೋಚನೆ ಮಾಡುವ ಸ್ವಲ್ಪ ಜನ. ಈಗಿನ ಕ್ಯಾನ್ಸರ್ ಸೊಸೈಟಿ, ಅಮೇರಿಕನ್ ಕ್ಯಾನ್ಸರ್ ಸೊಸೈಟಿಗೆ ಒಬ್ಬ ಪ್ರೆಸಿಡೆಂಟ್ ಬಂದಿದ್ದಾನೆ, ಅವನು ನೊಬೆಲ್ ಲೋರೇಟ್ ಹೆರಾಲ್ಡ್ ವಾಮಸ್ ಅಂತ. ಅವನಿಗಿದು ಸಣ್ಣಗೆ ಗೊತ್ತಾಯ್ತು. ಈಗ ಅವನೇನು ಮಾಡಿದ್ದಾನೆ, ಒಂದು 9 ಸೈಂಟಿಸ್ಟನ್ನು NIHನಲ್ಲಿ ಈ ಕ್ಯಾನ್ಸರ್ನ ಗುಟ್ಟುಗಳನ್ನೆಲ್ಲ ಹುಡುಕಲಿಕ್ಕೆ ಈಗ ಹಾಕಿದ್ದಾನೆ. ಮೊನ್ನೆ ಅವ್ರದ್ದು ಒಂದು ದೊಡ್ಡ ಕಾನ್ಫರೆನ್ಸ್ ಇತ್ತು ಮುಂಬೈಯಲ್ಲಿ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಕ್ಯಾನ್ಸರ್. ಮೊನ್ನೆ ಅಂದರೆ ಮೊನ್ನೆಲ್ಲ 1 ವರ್ಷ ಆಯ್ತು. ಈಗ ಅಲ್ಲಿ ನನ್ನನ್ನು ಅದನ್ನು ಇನಾಗ್ರೇಟ್ ಮಾಡಲಿಕ್ಕೆ ಕರೆದ್ರು. ನಾನು ಹೇಳಿದೆ, ನನ್ನದು ಅಭಿಪ್ರಾಯ ಗೊತ್ತುಂಟು ನಿಮಗೆ, ನನ್ನನ್ನು ಯಾಕೆ ಕರಿತೀರ, ನಾನು ಅಲ್ಲಿ ಒಂದು ನಿಮಗೆ ಬೇಕಾದಾಗ ಮಾತಾಡೋದಿಲ್ಲ. ಇಲ್ಲ, ಅದಕ್ಕೆ ನಿಮ್ಮನ್ನು ಕರೆಯೋದು ಬನ್ನಿ ಅಂತ ಹೇಳಿದೆ. ನಾನು ಹೇಳಿದೆ, ಇದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸು, ಅಮೆರಿಕದವರಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ, ನಿಮ್ಮದಲ್ಲಿ 1000 ಜನ ಇದ್ದಾರೆ. ನಾನೊಬ್ಬ ಸಾಮಾನ್ಯ ಹಳ್ಳಿ ಡಾಕ್ಟ್ರು, ನನಗೆ ಯಾಕೆ, ನೀವು ಗವರ್ನರೋ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಕರಿಬೇಕು, ಅವ್ರು ಯಾರು ಬೇಡ, ನಮಗೆ ನೀವು ಬೇಕು. ಮತ್ತು ನಿಮಗೆ 1 ಗಂಟೆ ಕ್ಯಾನ್ಸರ್ ಇನಾಗ್ರೇಟ್ ಮಾಡಿ ನೀವು 1 ಗಂಟೆ ಮಾತಾಡಬೇಕು. ನಾನು ಹೇಳಿದೆ, ನೀವು ಹೇಳೋದೆಲ್ಲ ಸುಳ್ಳು, 85% ಆಫ್ ಯುವರ್ ರಿಸರ್ಚ್ ಇಸ್ ಫ್ರಾಡ್ ಹೇಳಿದೆ ನಾನು. ಅವರಿಗೆ ಹೇಳಿದೆ, ಇದು ಯಾಕೆ ಅಂದರೆ ಆ 85% ರಿಸರ್ಚ್ ಇಸ್ ಫಂಡೆಡ್ ಬೈ ದಿ ಇಂಡಸ್ಟ್ರಿ, ಕ್ಯಾನ್ಸರ್ ಡ್ರಗ್ ಇಂಡಸ್ಟ್ರಿ. ಅವರು ದುಡ್ಡು ಕೊಟ್ಟಾವಾಗ ನೀವು ಅವರಿಗೆ ನೆಗೆಟಿವ್ ರಿಸಲ್ಟ್ ಕೊಡಲಿಕ್ಕೆ ಆಗೋದಿಲ್ಲ, ಅವ್ರು ಇನ್ನೊಂದು ಸಲ ದುಡ್ಡು ಕೊಡೋದಿಲ್ಲ. ಇವತ್ತು ರಿಸರ್ಚ್ ಅಂದರೆ ಏನು, ಫಂಡ್ ತೆಕ್ಕೊಳ್ಳೋದು, ಪೇಪರ್ ಬರೆಯೋದು, ಪುನಃ ಫಂಡ್ ಬರ್ತದೆ, ಇದು ಸೈಕಲ್ ಆಗಿದೆ. ಯಾರು ಫಂಡ್ಗಳು ಅವರಿಗೆ ಫೇವರ್ ಈಗ ನೀವು ನೋಡ್ಬೋದು, ಕೆಲವು ಸಲ ಪೇಪರಲ್ಲಿ ನೋಡ್ತೀರಿ, ಕಾಫಿ ಕುಡಿದ್ರೆ ಭಾಳ ಒಳ್ಳೆಯದು, ಕಾಫಿ ಇಂಡಸ್ಟ್ರಿ ಅವರು ದುಡ್ಡು ಕೊಟ್ಟಿದ್ದಾರೆ. ಇನ್ನೊಂದರಲ್ಲಿ ಬರ್ತದೆ ಕಾಫಿ ಹಾಳು, ಚಾ ಒಳ್ಳೆಯದು, ಚಾ ಇಂಡಸ್ಟ್ರಿ ಅವರು ಕೊಟ್ಟಿದ್ದಾರೆ. ಮತ್ತೊಂದರಲ್ಲಿ ಬರ್ತದೆ ಸ್ವಲ್ಪ ಇದು ಕುಡಿದ್ರೆ ಭಾಳ ಒಳ್ಳೆಯದು, ವೈನ್ ಕುಡಿದ್ರೆ ಭಾಳ ಒಳ್ಳೆಯದು. ಇದು ಈಗ ಎಷ್ಟು ದೊಡ್ಡ ಸುಳ್ಳು ಅಂದರೆ ಇದೆಲ್ಲ ವೈನ್ ಕಂಪನಿಯವರು ದುಡ್ಡು ಕೊಟ್ಟು ಮಾಡಿಸಿತ್ತು. ಇದೆಲ್ಲ ಈಗ ಹೊರಗೆ ಬಂದಿದೆ. ಎಲ್ಲ ಪಿತ್ತಳೆ ಪಿದಾಯ್ಬೋದು, ನಮ್ಮ ತುಳುವಿನಲ್ಲೊಂದು ಗಾದೆ ಉಂಟು, ಅಂದರೆ ಎಲ್ಲ ಹೊರಗೆ ಬಂದಿದೆ ಅಂತ. ಈಗ ಏನಾಯಿತು, ನಾನು ಅವರಿಗೆಲ್ಲ ಹೇಳಿದೆ, ಮತ್ತು ನಾನು ಹೇಳಿದೆ, ನೋಡಿ ನೀವು ಯಾರು ಹೇಳೋದನ್ನು ಕೇಳುವುದಿಲ್ಲ. ಲೈನಸ್ ಪಾಲಿಂಗ್ ಅಂತ 2 ನೊಬೆಲ್ ಪಾರಿತೋಷಿಕ ಸಿಕ್ಕಿದ ವಿಜ್ಞಾನಿ ಇದ್ದಾರೆ. ಅವರು 50 ವರ್ಷದ ಹಿಂದೆ ಹೇಳಿದ್ದಾರೆ, ಕ್ಯಾನ್ಸರ್ ರಿಸರ್ಚ್ ಇಸ್ ಎ ಫ್ರಾಡ್, ಕ್ಯಾನ್ಸರ್ ಇಂಡಸ್ಟ್ರಿ ಇಸ್ ಎ ಫ್ರಾಡ್, ಕ್ಯಾನ್ಸರ್ ಚಾರಿಟೀಸ್ ಆರ್ ಎ ಫ್ರಾಡ್ ಅಂತ ಹೇಳಿದ್ದಾರೆ ಅವರು. ಫ್ರಾಡ್ ಆವಾಗಲೇ ಹೇಳಿಬಿಟ್ಟಿದ್ದಾರೆ. ಇಷ್ಟೆಲ್ಲ ಮಾಡಿದ ನಂತರ ಕೂಡ ನೀವು ಇನ್ನೂ ಜನರನ್ನು ಮಂಗ ಮಾಡೋದು ಯಾಕೆ? ಆದ್ದರಿಂದ ನೀವು ಬದಲಾಗಬೇಕು. ಈ ಟಾಟಾ ಕ್ಯಾನ್ಸರ್ನಲ್ಲಿ ನಿಮಗೆ ಇಷ್ಟು ದೊಡ್ಡ ಗವರ್ಮೆಂಟ್ ಆಸ್ಪತ್ರೆ ಉಂಟು, ಯಾಕೆ ಅದನ್ನೇ ಮಾಡ್ತೀರಾ? ಇಲ್ಲಿ ನೀವೊಂದು ಪ್ಯಾಲಿಯೇಟಿವ್ ಕೇರ್ ಯೂನಿಟ್ ಮಾಡಿ. ಇಲ್ಲಿ ಪೇಷಂಟ್ ಬಂದಾವಾಗ ಹೇಳಿ, ನೋಡಿ ನಮ್ಮ ಔಷಧಿ ಕೊಟ್ಟರೆ ಹೀಗೆ ಆಗ್ತದೆ, ನಮ್ಮ ಔಷಧಿ ಕೊಡದೇ ಇದ್ದರೆ ಏನೂ ಆಗಲಿಕ್ಕಿಲ್ಲ, ನೀವು ಎಷ್ಟು ವರ್ಷ ಬದುಕಿದ್ರೆ ನಮ್ಗೆ ಗೊತ್ತಿಲ್ಲ ನೋಡಿ ಅಂತ ಹೇಳಿ ಪೇಷಂಟ್ಸ್ ಆಪ್ಟ್ ಮಾಡಲಿಕ್ಕೆ ಸಾಕು. ಅವರಿಗಾದರೂ ಕಷ್ಟ ಇಲ್ಲಲ್ವ ಅಂತೆಲ್ಲ ಹೇಳಿದೆ. ಹೇಳಿ ಎಲ್ಲ 1 ಗಂಟೆ ಮಾತಾಡಿದ ನಂತರ ನಾನು ಹೇಳಿಸಿ ಇನ್ನೂ ನನಗೆ ಹೊಡಿತಾರೆ ಅಂತ. ಅವರೆಲ್ಲ ಎದ್ದುಕೊಂಡು ಕ್ಲಾಪ್ ಹೊಡೆದ್ರು. ಅರೆ ಊಟ ಕೊಟ್ಟರು. ಅದರ ನಂತರ ಹೇಳಿದರು, ನಮ್ಮ ಇವರಿಗೆಲ್ಲ ನಿಮ್ಮ ಹತ್ರ ಮಾತಾಡಬೇಕು ಅಂತ. ಆಯಿತು ಅಂತ ಹೇಳಿದೆ. ಬಂದರು ಅವರು ನನ್ನ ರೂಮಿಗೆ. ಮತ್ತು ಅವ್ರು ಹೇಳಿದ್ರು, ಡಾಕ್ಟರ್ ನೀವು ಹೇಳಿದ್ದೆಲ್ಲ ಸತ್ಯ, ಇದನ್ನು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ, ಅದಕ್ಕೆ ನಿಮ್ಮನ್ನು ಕರೆಸಿದ್ದು. ಈ ನಮ್ಮ ಈ ಚಿಕ್ಕ ಪ್ರಾಯದವರಿಗೆ ಇದೆಲ್ಲ ನಾವು ಹೇಳಿದರೆ ಅವ್ರು ಎಣಿಸ್ತಾರೆ ನಮಗೆ ತಲೆ ಹಾಳಾಗಿದೆ ಅಂತ. ನೀವು ಹೇಳಿದರೆ ತೊಂದರೆ ಇಲ್ಲ, ಅಂದರೆ ನನಗೆ ತಲೆ ಹಾಳಿದೆ. ಡಾಕ್ಟರ್ BM ಹೆಗ್ಡೆ ಅವ್ರ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ. ಅದಕ್ಕೂ ಮೊದಲು ಒಂದು ಪುಟ್ಟ ವಿರಾಮ.